ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ದಾವಣಗೆರೆಯ ಬೈ ಎಲೆಕ್ಷನ್ ಮುಕ್ತಾಯ ಆದ ಬಳಿಕ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಯಿತು. ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ಮುಖಂಡರ ಮೇಲೆ ಪಕ್ಷ ವಿರೋಧಿ ಚಟುವಟಿಕೆಯ ಕಾರಣವನ್ನ ಮುಂದಿಟ್ಟುಕೊಂಡು ಶಿಸ್ತು ಕ್ರಮ ತೆಗೆದುಕೊಳ್ಳುವಂಥ ಪ್ರಯತ್ನ ಆಯಿತು. ಶಿಸ್ತು ಕ್ರಮ ತೆಗೆದುಕೊಳ್ಳಲಾಯಿತು. ಇದರ ಬೆನ್ನಿಗೆ ಮುಸ್ಲಿಂ ಸಮುದಾಯ ಸಿಟ್ಟಿಗೇಳಿತು ಕಾಂಗ್ರೆಸ್ನ ವಿರುದ್ಧ. ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಕ್ರಮ ಯಾಕೆ ತೆಗೆದುಕೊಂಡ್ರಿ ಎನ್ನುವಂಥ ಪ್ರಶ್ನೆಯನ್ನು ಕೇಳಿತು. ಮುಸಲ್ಮಾನ ಸಮುದಾಯದ ಧರ್ಮಗುರುಗಳು, ಉಲೇಮಾಗಳು, ಮೌಲ್ವಿಗಳು ಇವರೆಲ್ಲರೂ ಕೂಡ ಪ್ರಶ್ನೆಯನ್ನು ಕೇಳಿದರು. ಅದು ಜಬ್ಬಾರ್ ವಿರುದ್ಧ ತೆಗೆದುಕೊಂಡಂಥ ಕ್ರಮ ಇರಬಹುದು, ನಜೀರ್ ಅಹಮದ್ ಅವರ ವಿರುದ್ಧ ತೆಗೆದುಕೊಂಡಂಥ ಕ್ರಮ ಇರಬಹುದು. ಯಾಕೆ ಉಳಿದವರ ವಿರುದ್ಧ ಇಲ್ಲದಂಥ ಕ್ರಮ ನಮ್ಮ ಸಮುದಾಯದ ವಿರುದ್ಧ ಯಾಕೆ ಎನ್ನುವಂಥ ಪ್ರಶ್ನೆಯನ್ನು ಕೇಳಿದರು. ಇದು ಸಹಜವಾಗಿ ಕಾಂಗ್ರೆಸ್ನ ತಲೆನೋವಿಗೆ ಕಾರಣ ಆಗಿತ್ತು. ಈಗ ಆ ತಲೆನೋವಿಗೆ ಕಾಂಗ್ರೆಸ್ಸು ಸಚಿವ ಸಂಪುಟದಲ್ಲಿ ಮದ್ದು ಹುಡುಕಿದೆ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮುಸ್ಲಿಂ ಸಮುದಾಯವನ್ನು ಖುಷಿಪಡಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ದಾವಣಗೆರೆ ದಂಗಲ್ ಬೆನ್ನಿಗೆ ಅಲ್ಪಸಂಖ್ಯಾತರ ಸಿಟ್ಟೇನಿತ್ತು ಅದನ್ನು ತಣಿಸೋದಕ್ಕೆ ಕಾಂಗ್ರೆಸ್ ಅನುದಾನದ ಗಿಫ್ಟ್ ಕೊಟ್ಟಿದೆ. ಸಚಿವ ಸಂಪುಟದಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆ ನಿರ್ಧಾರ ಏನು? ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ 600 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತರು ಹೆಚ್ಚಾಗಿ ಇರುವಂಥ ಕಾಲೋನಿಗಳನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಮುಂದಿನ 2 ವರ್ಷಕ್ಕೆ 600 ಕೋಟಿ ರೂಪಾಯಿ ಅನುದಾನವನ್ನ ಸದ್ಯ ಆ ಅನುದಾನಕ್ಕೆ ಸಂಪುಟದ ಅನುಮೋದನೆಯನ್ನು ಕೊಡಲಾಗಿದೆ. ದಾವಣಗೆರೆಯ ಬೆಳವಣಿಗೆಯ ನಂತರ ಸಾಲು ಸಾಲು ಸುದ್ದಿಗೋಷ್ಠಿಗಳನ್ನ ಮುಸ್ಲಿಂ ಧರ್ಮಗುರುಗಳು ಅಲ್ಲಲ್ಲಿ ಮಾಡಿದ್ರು. ರಾಜ್ಯದಾದ್ಯಂತ ಸುದ್ದಿಗೋಷ್ಠಿಗಳಾಯಿತು. ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನು ಕೊಡಲಾಯಿತು. ನಮ್ಮ ಸಮುದಾಯ ನಿಮ್ಮನ್ನು ಬೆಂಬಲಿಸಿದ್ದಕ್ಕೆ ಕೊಡುವಂತ ಕೊಡುಗೆನಾ ಇದು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರು. ಈಗ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ 600 ಕೋಟಿ ರೂಪಾಯಿ ಮುಂದಿನ 2 ವರ್ಷಕ್ಕೆ ಅನುದಾನದ ಅನುಮೋದನೆಯನ್ನು ಕೊಡಲಾಗಿದೆ. ಎಲೆಕ್ಷನ್ ಆದ್ಕೊಳ್ಳೆ ಹಗಲು ರಾತ್ರಿ ಕೂತ್ಕೊಂಡು ಕ್ರಿಯಾ ಯೋಜನೆ ಮಾಡ್ತಾರೆ. ಎಲ್ಲರಿಗೂ ಫೋನ್ ಮಾಡಿ ತರಿಸ್ಕೋತಾರೆ. ಈ ಕಾಯ್ಕೊಂಡಿರೋದಕ್ಕೆ ಟೋಯಿಂಗ್ ಮುರಿಯೋದಕ್ಕೆ ಅಂತಾರಲ್ಲ, ಹಾಗೆ ನೆಪ ಮಾತ್ರ. ಆದರೆ ಇದು ಮೊದಲಿಂದನೂ ಎಕ್ಸಸೈಸ್ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಬಂದಿದೆ. ದಾವಣಗೆರೆ ಎಲೆಕ್ಷನ್ ಆದ್ಕೊಳ್ಳೆ ಹಗಲು ರಾತ್ರಿ ಕೂತ್ಕೊಂಡು ಕ್ರಿಯಾ ಯೋಜನೆ ಮಾಡ್ತಾರೆ. ಎಲ್ಲರಿಗೂ ಫೋನ್ ಮಾಡಿ ತರಿಸ್ಕೋತಾರೆ. ಈ ಕಾಯ್ಕೊಂಡಿರೋದಕ್ಕೆ ಟೋಯಿಂಗ್ ಮುರಿಯೋದಕ್ಕೆ ಅಂತಾರಲ್ಲ, ಹಾಗೆ ನೆಪ ಮಾತ್ರ. ಆದರೆ ಇದು ಮೊದಲಿಂದನೂ ಎಕ್ಸಸೈಸ್ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಬಂದಿದೆ. ದಾವಣಗೆರೆ ಎಲೆಕ್ಷನ್ ಆದ್ಕೊಳ್ಳೆ ಹಗಲು ರಾತ್ರಿ ಕೂತ್ಕೊಂಡು ಕ್ರಿಯಾ ಯೋಜನೆ ಮಾಡ್ತಾರೆ. ಎಲ್ಲರಿಗೂ ಫೋನ್ ಮಾಡಿ ತರಿಸ್ಕೋತಾರೆ. ಈ ಕಾಯ್ಕೊಂಡಿರೋದಕ್ಕೆ ಟೋಯಿಂಗ್ ಮುರಿಯೋದಕ್ಕೆ ಅಂತಾರಲ್ಲ, ಹಾಗೆ ನೆಪ ಮಾತ್ರ. ಆದರೆ ಇದು ಎಚ್.ಕೆ. ಪಾಟೀಲ್ ಅವರ ಪ್ರತಿಕ್ರಿಯೆ. ಅವರು ಹೇಳಿದ್ದು 600 ಕೋಟಿ ಅನುದಾನಕ್ಕೂ ಮುಸ್ಲಿಂ ಸಮುದಾಯದ ಸಿಟ್ಟಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ. ಕ್ರಿಯಾ ಯೋಜನೆ ನಾವು ರಾತ್ರೋರಾತ್ರಿ ಮಾಡಿಕೊಂಡಿದ್ದಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅನುಮೋದನೆ ಕೊಟ್ಟಿರೋದು ಕಾಕತಾಳೀಯ ಮಾತ್ರ. ಸೊ 600 ಕೋಟಿ ಅನುದಾನವನ್ನು ಸರ್ಕಾರ ಕೊಡ್ತು. ಅದಕ್ಕೆ ಕ್ಲಾರಿಫಿಕೇಶನ್ ಸರ್ಕಾರದಿಂದ ಎಚ್.ಕೆ. ಪಾಟೀಲ್ ಅವರು ಕೊಟ್ಟರು. ಘೋಷಣೆಯನ್ನು ಮಾಡಿ ಅದಕ್ಕೆ ಸಮರ್ಥನೆಯನ್ನು ಕೂಡ ಕೊಟ್ಟರು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. 600 ಕೋಟಿ ನಾವು ರಿಲೀಸ್ ಮಾಡಿದ್ದೀವಿ. ಅದು ಹಳೆಯ
ಯೋಚನೆ ನಮ್ಮದು. ಈಗಾಗಿರುವಂಥ ಬೆಳವಣಿಗೆಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಅಲ್ಪಸಂಖ್ಯಾತರ ಕಲ್ಯಾಣ ಹಜ್ ಮತ್ತು ವಕ್ಫ್ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ರಾಜ್ಯದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರು ವಾಸಿಸುತ್ತಿರುವ ಕಾಲೋನಿಗಳ ಅಭಿವೃದ್ಧಿಗೆ 2026-27ನೇ ಸಾಲು ಮತ್ತು 27-28ನೇ ಸಾಲಿಗೆ 600 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ರೂಪಿಸಿ ಕಾಮಗಾರಿಗಳನ್ನು ಅನುಮೋದಿಸಿದ್ದೇವೆ. ಅಲ್ಪಸಂಖ್ಯಾತರ ಕಲ್ಯಾಣ ಹಜ್ ಮತ್ತು ವಕ್ಫ್ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ರಾಜ್ಯದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರು ವಾಸಿಸುತ್ತಿರುವ ಕಾಲೋನಿಗಳ ಅಭಿವೃದ್ಧಿಗೆ 2026-27ನೇ ಸಾಲು. ಇದ್ರ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನಿಂದ ನಟರಾಜ್ ಗೌಡ ಜೊತೆಗಿದ್ದಾರೆ. ಗೌಡ್ರೆ ನಮಸ್ಕಾರ. ನಮಸ್ತೆ. ಬಿಜೆಪಿಯಿಂದ ಮೋಹನ್ ವಿಶ್ವ ಜೊತೆಗಿದ್ದಾರೆ. ಮೋಹನ್ ವಿಶ್ವ ಅವರೇ ನಮಸ್ಕಾರ. ನಮಸ್ತೆ. ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ. ನಮಸ್ತೆ ಸಾದಿಕ್ ಪಾಷಾ ಅವರೇ. ನಾನು ನಟರಾಜ್ ಗೌಡ್ರಿಂದ ಶುರು ಮಾಡ್ತೀನಿ. ನಟರಾಜ್ ಗೌಡ್ರೆ, ಬ್ರಾಹ್ಮಣರು ನೆಲೆಸಿರುವಂಥ ಅಗ್ರಹಾರದ ಅಭಿವೃದ್ಧಿಗೆ ಅಂತ ಕೊಡಲಿಲ್ಲ, ಲಿಂಗಾಯತ ಕಾಲೋನಿಗಳ ಅಭಿವೃದ್ಧಿ ಕೊಡಲಿಲ್ಲ, ಒಕ್ಕಲಿಗರ ಕಾಲೋನಿಗಳ ಅಭಿವೃದ್ಧಿಗೆ ಅಂತ ಕೊಡಲಿಲ್ಲ, ಅಲ್ಪಸಂಖ್ಯಾತ ಅಭಿವೃದ್ಧಿಗೆ ಮಾತ್ರ, ಕಾಲೋನಿಗಳ ಅಭಿವೃದ್ಧಿಗೆ ಮಾತ್ರ 600 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಏನ ಇದರ ಅರ್ಥ? ಅಪೀಸ್ಮೆಂಟಾ, ಓಲೈಕೆನಾ ಇದು? ರಕ್ಷೇಟ್ರೆ, ತಾವು ಕೆಲವು ಮಾಹಿತಿ ಯಾವ ರೀತಿ ಹೇಳ್ತೀರಿ ಅಂದ್ರೆ, ಒಕ್ಕಲಿಗರ ಅಭಿವೃದ್ಧಿ ಕಾಲೋನಿಗೆ ಅಂತ ಯಾವ ತರನು ಫಂಡ್ ಇಲ್ಲಿವರೆಗೂ ಕರ್ನಾಟಕದ ಇತಿಹಾಸದಲ್ಲಾಗ್ಲಿ ಆತರ ಜಾತಿಗೊಂದು ಇತಿಹಾಸ ಮಡಗಿಲ್ಲ. ಆದ್ರೆ ಈ SC/ST, ಯಾಕಂದ್ರೆ ಸೋಷಿಯಲ್ ವೆಲ್ಫೇರ್ ಅಂತ ಬಂದಾಗ SC/ST ಅಲ್ಪಸಂಖ್ಯಾತರಿಗೆ ವಿಶೇಷ ಪ್ರಾತಿನಿಧ್ಯ ಕೊಡಬೇಕಾದ್ದು ಎಲ್ಲಾ ಸರ್ಕಾರಗಳ ಜವಾಬ್ದಾರಿ. ಆ ಜವಾಬ್ದಾರಿನ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಇವನ್ ನೆನ್ನೆ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಂತಲ್ಲ, ಬೇರೆ ಬೇರೆ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳು ಕೂಡ ಅಪ್ರೂವಲ್ ತಗೊಂಡಿದೆ. ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಬೇರೆ, ಕಾಲೋನಿಗಳ ಅಭಿವೃದ್ಧಿ ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ಮುಸ್ಲಿಂ ಕಮ್ಯುನಿಟಿಗೆ ಮಾತ್ರ ಹೆಂಗ್ ಕೊಟ್ರಿ, ಯಾಕೆ ಕೊಟ್ರಿ ಅಂತ ಕೇಳಿದೆ ನಾನು. ಓಲೈಕೆ ಅಲ್ವಾ ಇದು ಅಂತ? ಇಲ್ಲ, ಯಾಕೆ ಕೊಟ್ರಿ, ಹೆಂಗ್ ಕೊಟ್ರಿ ಅಂತ ಇದು ಹೊಸದಲ್ಲ, ಹೊಸ ಯೋಜನೆ ಅಲ್ಲ, ಹೊಸ ಸ್ಕೀಮ್ ಅಲ್ಲ. ನಾನು ನಿಮ್ ಮತ್ತೆ ಅದನ್ನೇ ಹೇಳ್ತೀನಿ. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಅಂತಾನೆ ಅದಕ್ಕೆ ಸಪರೇಟ್ ಆದಂತಹ ಫಂಡು ಇವಾಗಿನಿಂದೆಲ್ಲ ಮುಂಚಿನಿಂದನೂ ಇದೆ. ಆ ರೀತಿಯಾಗಿ ಅದನ್ನ ಬಿಡುಗಡೆ ಮಾಡ್ತಾರೆ. ಅದ್ ಬಿಡುಗಡೆ ಮಾಡ್ಬೇಕು. ಯಾಕಂದ್ರೆ ವಿಶೇಷವಾಗಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಅಥವಾ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಅಂತ ಹೇಳಿ ಅವರ ರಸ್ತೆಗಳು ಮತ್ತೆ ಒಳಚರಂಡಿ, ಆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಅಂತ ಹೇಳಿ ಎಲ್ಲಾ ಸರ್ಕಾರಗಳು, ಬಿಜೆಪಿಗಳು ಇದ್ದಾಗಲೂ JDS ಇದ್ದಾಗಲೂ ಎಲ್ಲಾ ಸರ್ಕಾರಗಳು ಈ ಹಣವನ್ನ ಬಿಡುಗಡೆ ಮಾಡ್ತವೆ. ಇದು ಬಿಡುಗಡೆ ಮಾಡಿದೆ. ಆಮೇಲೆ ಅದಲ್ಲದೆ ಇದೊಂದು ಕೇವಲ ಇದೊಂದೇ ಅಂತ ಡಿವೈಡ್ ಮಾಡ್ತಾ ಇರೋದಲ್ವಾ ನಟರಾಜ್ ಗೌಡ್ರೆ? ಇದು ಡಿವೈಡ್ ಮಾಡ್ತಾ ಇರೋದಲ್ವಾ? ಅಲ್ಪಸಂಖ್ಯಾತರ ನೆಲೆಸಿರುವಂತ ಕಾಲೋನಿಗೆ ನಾವು ದುಡ್ಡು ಕೊಡ್ತೀವಿ, ಉಳಿದ ಕಾಲೋನಿಗಳಿಗೆ ಕೊಡಲ್ಲ ಅಂತಂದ್ರೆ ಏನರ್ಥ? ಕೊಡಲ್ಲ ಅಂತ ಯಾರು ಹೇಳಿದ್ರು? ಯಾರಿಗೆ ಕೊಟ್ರಿ? ಪರ್ಟಿಕ್ಯುಲರ್ ಆಗಿ ಯಾವ ಕಮ್ಯುನಿಟಿ ಕೊಟ್ರಿ? SC/ST ಬಿಟ್ಟು ಬಿಡಿ, ಅದು SC/ST TSP ಅಡಿ ಅಂಡರ್ ಅಲ್ಲಿ ಬರುತ್ತೆ, ಕೊಡ್ಲೇಬೇಕು ನೀವು. ಉಳಿದ ಹಿಂದುಳಿದ ವರ್ಗದ ಯಾವ ಸಮುದಾಯದ ಯಾವ ಕಾಲೋನಿಗೆ ದುಡ್ಡು ಕೊಟ್ಟಿದ್ದೀರಿ? ಯಾವ ಸರ್ಕಾರದ ಅವಧಿಯಲ್ಲಿ ಕೊಡಲಾಗಿದೆ? ಈಗ ನೀವು ಇದು ತಪ್ಪು ಮಾಹಿತಿ ರಕ್ಷಿಸ್ಟ್ರೆ. ಯಾಕಂದ್ರೆ ಅವ್ರು ಕೊಟ್ಟಿದ್ರ ಇವ್ರು ಕೊಟ್ಟಿಲ್ಲ ಅಂತ ಹೇಳೋದು ತಪ್ಪು. ಯಾಕಂದ್ರೆ ಎಲ್ಲಾ ಅಭಿವೃದ್ಧಿಗೆ ತಪ್ಪು ಹೇಗಾಗುತ್ತೆ? SC/ST ಕಾಲೋನಿಗಳಿಗೂ ಅಭಿವೃದ್ಧಿಗೆ ಅಂತಾನೆ ಅದು SC/ST TSP ಅಂಡರ್ ಅಲ್ಲಿ ಕೊಡ್ತೀರಿ, ಕೊಡಬೇಕದು, ಕೊಡ್ಲೇಬೇಕದು. ಹೌದು. ನಾನು ಹಿಂದುಳಿದ ವರ್ಗದ ನೇಕಾರ ಸಮುದಾಯದ ಕಾಲೋನಿಗಳಿಗೆ ಎಷ್ಟು ಕೊಟ್ವಿ, ಮಡಿವಾಳ ಸಮುದಾಯದ ಕಾಲೋನಿಗಳಿಗೆ ಎಷ್ಟು ಕೊಟ್ವಿ, ಯಾವತ್ತೂ ಕೊಟ್ಟಿಲ್ವಲ್ಲ ರೀ ನಟರಾಜ್ ಗೌಡ್ರೆ? ಯಾವತ್ತು ಕೊಟ್ಟಿದ್ದಾರೆ? ನಿಮ್ಮ ಆಂಗಲ್, ನಿಮ್ಮ ಮಾಹಿತಿ ಸಂಪೂರ್ಣ ತಪ್ಪಿದೆ ಮತ್ತೆ ಫ್ಲಾ ಇಂದ ಕೂಡಿದೆ. ಯಾಕಂದ್ರೆ ತಪ್ಪಾಗುತ್ತೆ. ಕೇಳಿ, ಆತರ ಮಡಿವಾಳ ಇಲ್ಲಿವರೆಗೂ ಇತಿಹಾಸದಲ್ಲಿ ಮಡಿವಾಳ ಸಮಾಜದ ಕಾಲೋನಿಗೆ ಅಥವಾ ಇವಂತಿಲ್ಲ. ಆದ್ರೆ ಅಲ್ಪಸಂಖ್ಯಾತರು ಮತ್ತೆ ಹಿಂದುಳಿದವರು, ದಲಿತರ ಕಾಲೋನಿಗಳಿಗೆ ಅಂತ ಹೇಳಿ, ಅದನ್ನ ಮೂಲಭೂತ ಸೌಕರ್ಯಗಳಿಗೆ ಅಂತ ಹೇಳಿ ಹಣವನ್ನ ಹಿಂದುಳಿದ ವರ್ಗದ ಇದರಿಂದನೂ ಕೂಡ, ಕಲ್ಯಾಣ ಇಲಾಖೆಯಿಂದನೂ ಕೂಡ ಆ ಹಣವನ್ನ ಬಿಡುಗಡೆ ಮಾಡ್ತಾರೆ. ಅಲ್ಲಿ ಪರ್ಟಿಕ್ಯುಲರ್ ಆಗಿ ಕಮ್ಯುನಿಟಿಗಳಿಗೆ ಎಲ್ಲಿ ಕೊಟ್ಟಿದ್ದೀರಿ ಅಂತ ಕೇಳಿದೆ. ನೋಡಿ, ಈಗ ನಿನ್ನೆ ಕ್ಯಾಬಿನೆಟ್ ಕೊಟ್ಟಿಲ್ಲ ಅಂದ್ರೆ ಹಣವನ್ನ ಕೊಟ್ಟಿಲ್ಲ ಅಂತಲ್ಲ. ಅದಕ್ಕೆ ನೋಡಿ, ಶಿವರಾಜ್ ತಂಗಡಿಗೆ ಅಂತ ಒಬ್ರು ಮಂತ್ರಿನೇ ಇದ್ದಾರೆ. ಅವರು ಎಲ್ಲೆಲ್ಲಿ ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಭಿವೃದ್ಧಿಗಳಿಗೆ, ಮೂಲಭೂತ ಸೌಕರ್ಯಗಳಿಗೆ, ಅದು ಹಣವನ್ನ ಬಿಡುಗಡೆ ಮಾಡ್ತಾರೆ. ಅದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತಾನೆ ಇದೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತಿದೆ, ದಲಿತರ SC/ST ಕಲ್ಯಾಣ ಇಲಾಖೆ ಅಂತ ಸೋಷಿಯಲ್ ವೆಲ್ಫೇರ್ ಯೋಜನೆಗಳ ಮುಖಾಂತರ ಅವು ಎಲ್ಲಾ ಅಭಿವೃದ್ಧಿಗಳನ್ನ ಮಾಡ್ತಾರೆ. ಆಮೇಲೆ ನೀವ್ ಹೇಳ್ತಿದ್ರಲ್ಲ ಜನರಿಕ್ ಆಗಿ ಏನು ಮಾಡಲ್ಲ ಅಂತ. ನೋಡಿ, ಲೋಕೋಪಯೋಗ ಇಲಾಖೆಯಿಂದ ಪ್ರತಿಯೊಂದು ಜಾಗಗಳಲ್ಲೂ ಕೂಡ ಅವರು ಅಭಿವೃದ್ಧಿಯನ್ನ ಮಾಡ್ತಾರೆ. ನೀವು ಅವಾಗ ಹೇಳಿದ್ರಲ್ಲ, ಮಡಿವಾಳ ಸಮಾಜ, ಸವಿತ ಸಮಾಜ ಅಥವಾ ಒಕ್ಕಲಿಗ ಅಥವಾ ಲಿಂಗಾಯತ ಎಲ್ಲರಿಗೂ ಲೋಕೋಪಯೋಗ ಇಲಾಖೆಯಿಂದ ಮಾಡ್ತಾರೆ. ಆದ್ರೆ ನಟರಾಜ್ ಗೌಡ್ರೆ, ನನಗೆ ಈ ಕಾನ್ಸೆಪ್ಟ್ ಯಾಕೆ
ಕಾನ್ಸೆಪ್ಟ್ ಬಗ್ಗೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಕಾಲೋನಿಗಳು ಒಂದ್ ನಿಮಿಷ ನೀವು ಐಸೋಲೇಟ್ ಮಾಡ್ತಾ ಇದೀರಿ ಇಂತ ಒಂದು ಕಮ್ಯುನಿಟಿಯನ್ನ. ಹಾಗಾಗಿ ಎಲ್ಲಾ ಸರ್ಕಾರಗಳು ಕೂಡ ಒಂದು ಕಮ್ಯುನಿಟಿಯನ್ನ ಐಸೋಲೇಟ್ ಮಾಡ್ತಾ ಇದೀರಿ. ಮಾಡಿಲ್ಲ. 1 ಲಕ್ಷ ಕೋಟಿ ರೂಪಾಯಿದ ವಿವಿಧ ಯೋಜನೆಗಳಿಗೆ ಅನುಮತಿ ತಗೊಂಡಿದೆ. ಅದನ್ನ ನೀವು ಗ್ರೇಟರ್ ಬೆಂಗಳೂರು ಅಥಾರಿಟಿ 18,000 ಕೋಟಿ ರೂಪಾಯಿದು ಹೊಸ ಟೌನ್ಶಿಪ್ ತಗೊಂಡಿದೆ. ಆ ರೀತಿಯ ವಿವಿಧ ಯೋಜನೆಗಳನ್ನ ತಗೊಂಡಿದೆ. ಕೇವಲ ಇದೊಂದೇ ಒಂದು ಮಾಡಿದ್ದಾರೆ ಕ್ಯಾಬಿನೆಟ್ಗೆ ಅಂತೇನಲ್ಲ. ಬೆಂಗಳೂರು ಮೈಸೂರು, ಬೆಂಗಳೂರು ಚೆನ್ನೈ ಹೈ ಸ್ಪೀಡ್ ರೈಲ್ಗೂ ಕೂಡ ಏನು ಅಡ್ಮಿನಿಸ್ಟ್ರೇಟಿವ್ ಅನುಮತಿಯನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ. ನಾನು ಅದಕ್ಕೆ ವಿರೋಧ ಮಾಡಲಿಲ್ಲ, ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿಲ್ಲ. ನಾನು ಪರ್ಟಿಕ್ಯುಲರ್ ಆಗಿ ಕೇಳಿದೆ, ಒಂದು ಕಮ್ಯುನಿಟಿಗೆ ಈ ಸಂದರ್ಭದಲ್ಲಿ ಕೊಟ್ಟಿರೋದರ ಹಿಂದೆ ನಿಮಗಾಗಿರುವಂತ ಸಮಸ್ಯೆ ಇದೆಯಲ್ಲ, ದಾವಣಗೆರೆ ಎಲೆಕ್ಷನ್ ನಂತರ ಆಗಿರುವಂತ ಸಮಸ್ಯೆ ಕಾಕತಾಳೀಯ ಅಷ್ಟೇ. ಅದು ನಾವು ಕೆಲವರು ಇದನ್ನ ಟ್ವಿಸ್ಟ್ ಮಾಡ್ತಾರೆ, ಈ ತರ ಮಾಡ್ತಾರೆ. ನಾನು ಮೋಹನ್ ವಿಶ್ವ ಅವರನ್ನ ಆಡ್ ಮಾಡ್ತೀನಿ. ಮೋಹನ್ ವಿಶ್ವ ಅವರೇ, ಕಾಕತಾಳೀಯ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ, ಕೊಟ್ರೆ ಏನ್ ತಪ್ಪು ಅಂತ ಕೇಳಿದ್ರು ಅವರು. ಏನ್ ಹೇಳ್ತೀರಿ? ಒಂದ್ ನಿಮಿಷ ಗೌಡ್ರೆ, ನನ್ ಪ್ರಶ್ನೆ ಕೇಳಿದಾರೆ. ನಿಮಿಷ ಗೌಡ್ರೆ ಕೇಳಿಸ್ಕೊಳ್ಳಿ. ರಕ್ಷತ್, ಇಲ್ಲಿ ಈ ಅಲ್ಪಸಂಖ್ಯಾತ ಅಥವಾ ಮುಸಲ್ಮಾನರ ಓಲೈಕೆ ಪರಮಾವಧಿ ಕಾಂಗ್ರೆಸ್ ಏನ್ ಹೊಸದಲ್ಲ, ಇದು ಪ್ರತಿ ಬಾರಿನೂ ಮಾಡ್ಕೊಂಡು ಬರ್ತಾ ಇದೆ. ನೀವು ಒಳ್ಳೆ ಪ್ರಶ್ನೆ ರೈಸ್ ಮಾಡಿದ್ರಿ. ಬೇರೆ ನಿಗಮಗಳಿಗೆ ಅಥವಾ ಬೇರೆ ಜಾತಿ ಅಭಿವೃದ್ಧಿಗಳಿಗೆ ಕೊಡದಿಲ್ದಂತ ಹಣ ಪರ್ಟಿಕ್ಯುಲರ್ ಆಗಿ ಯಾಕೆ ಮುಸಲ್ಮಾನರ ವಿಚಾರವಾಗಿ ಯಾವಾಗಲೂ ಕಾಂಗ್ರೆಸ್ ಈಗ ಮಾಡುತ್ತೆ ಅಂತ. ರಕ್ಷಿತ್, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. 2022-23 ನಾವು ಅಧಿಕಾರದಲ್ಲಿದ್ದಾಗ ವೇರಿಯಸ್ ಜಾತಿಗಳ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ವಿ, 24-25 ಕಾಂಗ್ರೆಸ್ ಎಷ್ಟು ಕೋತಾ ಮಾಡ್ತು ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 20 ಕೋಟಿ ಕೋತಾ ಮಾಡಿದ್ರು. ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ಯೋಜನೆಯಲ್ಲಿ 55 ಕೋಟಿ ಕೋತಾ ಮಾಡಿದ್ರು. ತಾಂಡ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ಕೋತಾ, ಆದಿಜಾಂಬು ಅಭಿವೃದ್ಧಿ ನಿಗಮ 50 ಕೋಟಿ ಕೋತಾ, ಬೋವಿ ಅಭಿವೃದ್ಧಿ ನಿಗಮ 40 ಕೋಟಿ ಕೋಟಾ, ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೆ 90 ಕೋಟಿ ಕೋತಾ ಮಾಡಿದ್ರು. ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ 12 ಕೋಟಿ ಕೋತಾ, ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ನಿಗಮಕ್ಕೆ ಅಲ್ಲಿ 112 ಕೋಟಿ ಕೋತಾ ಮಾಡಿದ್ರು. ಆಯ್ತಾ? ನೆಕ್ಸ್ಟ್ ಅಂಬಿಗರ ಚೌಡ ಅಭಿವೃದ್ಧಿ ನಿಗಮ 20 ಕೋಟಿ ಕೋತಾ, ಉಪ್ಪಾರ ಅಭಿವೃದ್ಧಿ ನಿಗಮ 7 ಕೋಟಿ ಕೋತಾ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ 40 ಕೋಟಿ ಕೋತಾ, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳ ಪ್ರಾರಂಭ ಮತ್ತು ನಿರ್ವಹಣೆಯಲ್ಲಿ 103 ಕೋಟಿ ಕೋತಾ. ಈ ರೀತಿಯಾಗಿ 16 ವಿವಿಧ ಅಭಿವೃದ್ಧಿ ನಿಗಮಗಳು, ಮಂಡಳಿಗಳು, ವಿವಿಧ ಇಲಾಖೆಗಳಿಗೆ 1055 ಕೋಟಿಯಷ್ಟು ಹಣವನ್ನ ಕೋತಾ ಮಾಡಿ ಕಡಿಮೆ ಮಾಡಿದೆ ಈ ರಾಜ್ಯ ಸರ್ಕಾರ. 24-25 22-23 ಕಂಪೇರ್ ಮಾಡಿದ್ರೆ ಮೋಹನ್ ವಿಶ್ವ ಈ ರೀತಿಯಾಗಿ ಒಂದು ಪ್ರಶ್ನೆ ನಟರಾಜ್ ಗೌಡರು ರೈಸ್ ಮಾಡಿದ್ರು, ನಾನು ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಲೋನಿಗಳ ಅಭಿವೃದ್ಧಿಗೆ ಅಂತಾನೆ SC ST TSP ಅಂಡರ್ ಅಲ್ಲಿ ದುಡ್ಡು ಕೊಡಲಾಗುತ್ತೆ, ಅನುದಾನಗಳನ್ನು ಕೊಡಲಾಗುತ್ತೆ. ಜನಸಂಖ್ಯೆಯ ಆಧಾರದ ಮೇಲೆ ಅದು ಕಾಯ್ದೆಯಾಗಿದೆ. SC ST TSP ಕಾಯ್ದೆಯಾಗಿ ಬದಲಾಗಿದೆ. ಅದರ ಜನಸಂಖ್ಯೆ ಆಧಾರದ ಮೇಲೆ ಕೊಡಲಾಗುತ್ತೆ. ಮುಸಲ್ಮಾನರಿಗೆ ಕೊಟ್ರೆ ಏನ್ ತಪ್ಪು? ಅವರ ಜನಸಂಖ್ಯೆ ಆಧಾರದ ಮೇಲೆ ಕೊಡೋದ್ರಲ್ಲಿ ಏನ್ ತಪ್ಪಿದೆ? ಸರ್ಕಾರ ಕೊಡಬೇಕಲ್ಲ. ನನ್ನ ಪ್ರಶ್ನೆ ಕೇಳಿರೋದ್ರಿ ನನ್ನ ಪ್ರಶ್ನೆ ಕೇಳಿರೋದು. ನಾನು ಹೇಳಿದ್ನಲ್ಲ ರಕ್ಷಿತ್, ಇವ್ರದ್ದು ಏನಾಗಿದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಅಭಿವೃದ್ಧಿ ನಿಗಮ ಮಂಡಳಿಗಳು, ಹಾಗೆ ಹೇಳಿದ್ನಲ್ಲ 16 ಮಂಡಳಿಗಳಿಗೆ 1055 ಕೋಟಿ ಕೋತಾ ಮಾಡಿ ಕೇವಲ ಮುಸಲ್ಮಾನ ಅಭಿವೃದ್ಧಿಗೆ ಮಾತ್ರ ಯಾಕೆ ಯಾವಾಗ್ಲೂ ಹೆಚ್ಚು ಕೊಡ್ತೀರಾ? ನಿಮ್ಗೆ ನೆನಪಿದ್ರೆ ಸಿದ್ದರಾಮಯ್ಯನವರು ಓಪನ್ ಸಭೆಯಲ್ಲಿ ಹೇಳಿದ್ರೆ, ಚುನಾವಣೆ ನಡೆದಿಲ್ಲ 6 ತಿಂಗಳು ಆಗಿರ್ಲಿಲ್ಲ, 10,000 ಕೋಟಿ ಕೊಡ್ತೀನಿ ನಾನು ಮುಸಲ್ಮಾನರಿಗೋಸ್ಕರ ಅಂತ. ಯಾಕೆ ಕೊಡಬಾರ್ದು? ಬೇರೆಯವರು ಕೋತಾ ಮಾಡಿ ಯಾಕೆ ಅವ್ರಿಗೆ ಕೊಡಬಾರ್ದು? ಮೋಹನ್ ವಿಶ್ವ ಅವರೇ, ಬೇರೆಯವರಿಗೆ ಕೋತಾ ಮಾಡಿ ಅವ್ರಿಗೆ ಮಾತ್ರ ಕೊಟ್ಟಾಗ ಓಲೈಕೆ ಎದ್ದು ಕಾಣಿಸುತ್ತೆ. ತಿರ್ಗಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿದ್ದಂತ 24,000 ಕೋಟಿಯಷ್ಟು ಹಣವನ್ನ ಬೇರೆ ಬೇರೆ ಯೋಜನೆಗಳಿಗೆ ಬಳಸಿದ್ಯಾರು? ನಿಮಗೆ ಹಿಂದೂ ಧರ್ಮದವರಾಗಬಹುದು, ದಲಿತರಾಗಬಹುದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿರುವಂತ ವಿವಿಧ ಜಾತಿಗಳಿಗೆ ಬೇಕಾದಂತ ಹಣವನ್ನ ಮಾತ್ರ ನೀವು ಕೋತಾ ಮಾಡ್ತೀರಾ. ಬೇರೆ ಮುಸಲ್ಮಾನರು ಅಂತ ಬಂದಾಗ ಮಾತ್ರ ಯಾಕೆ ಎಕ್ಸ್ಟ್ರಾ ಕೊಡ್ತೀರಾ? ನಾವು ಪ್ರಶ್ನೆ ಮಾಡ್ತಿರೋದು ಇದು. ನೀವು ಕೊಡಬೇಡಿ ಅಂತ ಇಲ್ಲ, ಅವ್ರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಇದನ್ನ ಯಾಕೆ ಕಡಿಮೆ ಮಾಡಿದ್ರಿ ಅಂತ ಕೇಳ್ತಾ ಇರೋದು ನೀವು. ಕರೆಕ್ಟ್ ತಾನೆ? ಇದನ್ನ ಕಡಿಮೆ ಮಾಡಲ್ಲೇನೆ ಕೊಡ್ತೀರಾ ನೀವು? ಇದು ಓಲೈಕೆ ಅಂದ್ರೆ ಮತ್ತಿನ್ನೇನು? ಎಸ್ ಸಾದಿಕ್ ಪಾಷಾ ಅವರೇ, ಎಸ್ ಮಾತಾಡ್ತೀನಿ. ಸಾದಿಕ್ ಪಾಷಾ ಅವರೇ ನೋಡಿ, 10,000 ಕೋಟಿ ಕೊಡಬೇಕು ಅಂತ ನಿಮ್ದು ಬೇಡಿಕೆ ಇತ್ತು. ಮುಸ್ಲಿಂ ಸಮುದಾಯಕ್ಕೆ ಡೆಡಿಕೇಟೆಡ್ ಫಂಡು 10,000 ಕೋಟಿ ಅಂತ ಈಗ 600 ಕೋಟಿ ರಿಲೀಸ್ ಮಾಡಿದ್ದಾರೆ 2 ವರ್ಷಕ್ಕೆ. ಅಲ್ಲ, ಫಸ್ಟು ಅದು 10,000 ಕೋಟಿ ಕೊಡಲಿ. ಅದು ಎಲ್ಲಿ? ಅದು ಮಾತು ಕೊಟ್ರಲ್ಲ 10,000 ಕೋಟಿ ಮುಸಲ್ಮಾನರಿಗೆ ನಾವು ಇದು ಮಾಡ್ತಾ ಇದ್ದೀವಿ ಅಂತ. ಅದು ನೋಡಿ ಸರ್, ಏನಾಗಿದೆ ನೋಡಿ, ಈ 3 ವರ್ಷ ಹಿಂದೆ ಎಲೆಕ್ಷನ್ ನಡೀತಲ್ಲ, ಆವಾಗೆ ಎಲ್ಲ ನಮ್ಮ ಮುಸಲ್ಮಾನರು ನಾವು ಸೇರಿಕೊಂಡು BJPಯಿಂದ ತುಂಬ ನಮಗೆ ದೌರ್ಜನ್ಯ ನಡೀತಾ ಇತ್ತು. ಅದಕ್ಕೋಸ್ಕರ ಆ ಭಯದಿಂದ ನಾವು ಕಾಂಗ್ರೆಸ್ಗೆ ಈ ಸಾಲಿ ನಾವು ಎಲ್ಲ 95% ನಾವು ವೋಟಿಂಗ್ ಮಾಡಿಬಿಟ್ಟು ಇವರು ಬಂದಿದ್ದ ಮೇಲೆ ಒಂದು ಕೆಲಸನೂ ಮುಸಲ್ಮಾನರಿಗೆ ಮಾತು ಕೊಟ್ಟರಲ್ಲ, ಒಂದು ಕೆಲಸನೂ ಅವ್ರು ಮಾಡಲಿಲ್ಲ.
ಹಿಜಾಬ್ದಾಗಲಿ ಅದೂ ಆಗಲಿಲ್ಲ, ಕೌಸಾಲ್ಟರ್ದ ಅದಾಗಲಿಲ್ಲ, 2Bದ ಆಗಲಿಲ್ಲ, ಏನೇನು ಮಾಡಿದ್ರು ಅದು 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ ಅದೂ ದೊಡ್ಡ ಇಶ್ಯೂ ನಡೀತು, ಅದೂ ಇಲ್ಲ. ಈಗ ಏನಾಗಿದೆ ಕಾಂಗ್ರೆಸ್ದು ಲೆಕ್ಕ ನೋಡಿ, ಈಗ ಮಗು ಅಳಿದ್ರೆ ಚಾಕ್ಲೇಟ್ ಕೊಡ್ತಾರೆ, ಇಲ್ಲಾಂದರೆ ಡೈರಿ ಮಿಲ್ಕ್ ಕೊಡ್ತಾರಲ್ಲ, ಆ ಥರ ಮುಸಲ್ಮಾನರಿಗೆ ಒಂದು ಚಾಕ್ಲೇಟ್ ಕೊಡ್ತಾರೆ ಇವರು. ಸೊ ನೀವು ಬಿರಿಯಾನಿ ಕೇಳಿದ್ರಿ, ಚಿತ್ರಾನ್ನ ಕೊಟ್ಟಿದ್ದಾರೆ. ಚಿತ್ರಾನ್ನೂ ಇಲ್ಲ ಸರ್, ಚಿತ್ರಾನ್ನೂ ಅಲ್ಲ ಅವರು ನೋಡಿ, ಆ ಥರ ಮಾಡಿದ್ದಾರೆ. ಇನ್ನೊಂದು ನೋಡಿ, ಈ ಸಾಲಿ ದಾವಣಗೆರೆಯಲ್ಲಿ ಎಲೆಕ್ಷನ್ ನಡೀತಲ್ಲ, ಕಾಂಗ್ರೆಸ್ ಬರುತ್ತೆ, ಅದು ಇದು ನಮ್ಮ ಇದರಲ್ಲಿ ಒಂದು 2 ಭಾಗ ಆಗಿ ವೋಟಿಂಗ್ ಮಾಡಿದ್ದಾರೆ, ಕಾಂಗ್ರೆಸ್ನೂ ಮಾಡಿದ್ದಾರೆ. ಈಗ ನೆಕ್ಸ್ಟು ಇನ್ನು 2 ವರ್ಷ ಇದೆ, ಆ 2 ವರ್ಷನಲ್ಲಿ ಪಾಠ ಕಲಿಸ್ತೀವಿ ಅಂತ ಹೇಳಿದ್ದಾರೆ ಉಲ್ಮಾಗಳೆಲ್ಲ, ಸತ್ಯ ಅದು. ಇನ್ನೊಂದು ಏನಂದರೆ ಮಸ್ಜಿದ್ ಫೆಡ್ರೇಷನ್ ಅಂತ ನಮ್ಮ ಇದರಲ್ಲಿ ಒಂದು ಇದೆ, ಎಲ್ಲ ಮಸೀದಿನಲ್ಲಿ ಕೆಲಸ ನಡೆಯುತ್ತೆ. ಏನು ಈ ಸಾಲಿ ಕಾಂಗ್ರೆಸ್ಗೆ ವೋಟ್ ಕೊಡಬೇಕಂತ ಹೋದ ವರ್ಷ 2 ವರ್ಷ ಹಿಂದೆ ನಡೀತಲ್ಲ, ಅದು ನಡೀತು. ಆ ಕೆಲಸ ನಾವು ಎಲೆಕ್ಷನ್ 6 ತಿಂಗಳು ಇದ್ದೆ ಅಂದರೆ ಅದು ನಾವು ಶುರು ಮಾಡ್ತೀವಿ, ಈ ಸಾಲಿ ಕಾಂಗ್ರೆಸ್ಗೆ ಕೊಡಬಾರ್ದು. ಸೊ ಈಗ ಭಯ ಬಿದ್ದು ಕೊಟ್ಟಿರೋದು, ಭಯ ಸರ್. ಏನ್ ನೋಡಿ, ಈಗ ಇವರು ಏನು ಒಂದು ತಮಾಷೆ ತಿಳ್ಕೊಂಡಿದ್ದಾರೆ. ನಸೀರ್ ಅಹಮದ್ ಏನು ಬೇರೆ ನೋಡಿ, ಒಂದು ಮುಸ್ಲಿಂ ಲೀಡರ್ ಅಲ್ಲ, ಉಲ್ಮಾಗಳಿಗೆ ಕನೆಕ್ಷನ್ ಇದೆ, ಅವ್ರ ಮುಖಾಂತರನೇ ಉಲ್ಮಾಗಳು ಈ ಸಾಲಿ ನಸೀರ್ ಅಹಮದ್ ನೋಡ್ಕೊಂಡೇ ಕಾಂಗ್ರೆಸ್ಗೆ ಹತ್ರ ಬಂದಿದ್ದು, ಕಾಂಗ್ರೆಸ್ಗೆ ಟೋಟಲಿ ಇದು ಮಾಡಿದ್ದು. ಇನ್ನೊಂದು ಜಮೀರ್ ಅಹಮದ್ಗೆ ನಮ್ಮ ಸಮುದಾಯ ಒಂದು ದೊಡ್ಡ ಲೀಡರ್ ಅಂತ ನಾವು ಒಂದು ಸ್ಥಾನ ಕೊಟ್ಟಿದ್ದೀವಿ, ಇದು ಮಾಡಿದೆ. ಅವ್ರದ್ದು ಅವಮಾನ. ಮತ್ತು ಜಬ್ಬಾರ್ ಅವ್ರಿಗೂ ತೆಗೆದಿದ್ದಾರೆ, ನಸೀರ್ ಅಹಮದ್ಗೆ ತೆಗೆದಿದ್ದಾರಲ್ಲ, ತುಂಬಾ ದೊಡ್ಡ ಡ್ಯಾಮೇಜ್ ಇವ್ರಿಗೆ ಮಾಡ್ತೀವಿ ನಾವು ಇನ್ಶಾಲ್ಲ. ಸೊ ಅದನ್ನ ಸರಿ ಮಾಡೋದಕ್ಕೆ ಇದು ಮಾಡಿರೋದ ನೋಡಿ, ಸರಿ ಮಾಡಗಲ್ಲ. ಈಗ ಏನಾಗಿದೆ, ಮಗು ನೀ ಕೆಳಗಡೆ ಬಿದ್ದುಬಿಟ್ಟಿದೆ, ಅಳ್ತಾ ಇದೆ, ಏನನ್ನ ಒಂದು ಇದು ಬಾಯಿನಲ್ಲಿ ಕೊಟ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಬೇಕು. ಅದೇ ನಟರಾಜ್ ಗೌಡ ಅವರು ಅವ್ರದ್ದು ಕಾಂಗ್ರೆಸ್ಸು ಮಾಡ್ತಾ ಇರೋದು. ಈ ಸಾಲಿ ನೋಡಿ, ನಾವು ಸೆಕೆಂಡ್ ಆಪ್ಷನ್ ರೆಡಿ ಮಾಡಿದ್ದೀವಿ ನಾವು. ಇವ್ರು ತಿಳ್ಕೊಂಡಿರ್ತಾರೆ ಇವ್ರ ಹತ್ರ ಇಲ್ಲ ಅಂತ. ನಾವು ಎಲ್ಲ ಉಲ್ಮಾಗಳು ಸೇರ್ಕೊಂಡು ಒಳಗಿಂದ ನಾನು ಸಸ್ಪೆನ್ಸ್ ಹೇಳ್ತೀನಿ, 1 ವರ್ಷ ಕೆಲಸ ಮಾಡ್ತೀವಿ ನಾವು ಇದ್ರ ಬಗ್ಗೆ. ಕಾಂಗ್ರೆಸ್ಗೆ ವೋಟು ಕೊಡಬಾರ್ದು. ನೆಕ್ಸ್ಟು ತಂದರೆ ಒಂದು 5 MLA ಬೇರೆ ಪಾರ್ಟಿಯಿಂದ ನಾವು ಮುಸಲ್ಮಾನರು ತರ್ತೀವಿ. ಚಾಲೆಂಜು ನಮ್ಮದು. ಕೌನ್ಸಿಲರ್ಗಳು 20 ಕೌನ್ಸಿಲರ್ಗಳು ಬೇರೆ ಪಾರ್ಟಿಯಿಂದ ನೀವು ಹೇಳೋದು ಸಾದಿಕ್ ಪಾಷಾ ಅವರೇ, ಈ 600 ಕೋಟಿ ನಿಮ್ಮನ್ನ ಓಲೈಕೆ ಮಾಡೋ ಪ್ರಯತ್ನ, ಓಲೈಕೆ ಮಾಡೋ ಬೇಕು ಮಾಡ್ತಾರಲ್ಲ, ಹುಚ್ಚೂರು ಮುಸಲ್ಮಾನ್ ಅಂತ ತಿಳ್ಕೊಂಡಿದ್ದಾರೆ. ಸರಿಯಾಗಿ ಇವ್ರನಲ್ಲಿ ನೋಡಿ ಸರ್, 2 ಪಾರ್ಟಿ ಆಗಿದ್ದಾರೆ. ಯಾರು ಸಿದ್ದರಾಮಯ್ಯಗೆ ಯಾರ್ಯಾರು ಫಾಲೋ ಮಾಡ್ತಾ ಇದ್ದಾರೆ ಅವರನ್ನು ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಇವರು. ನಟರಾಜ್ ಗೌಡ್ರೆ ಒಂದ್ ನಿಮಿಷ ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ, ಸಿದ್ದರಾಮಯ್ಯ ಅವರು MLA ಫಾಲೋವರ್ಸ್ ಯಾರ್ಯಾರಿದ್ದಾರೆ ಅವರನ್ನು ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅವರು. ಇದು ನೋಡಿ, ರಾಜಕೀಯ ನೋಡಿ, DK ಶಿವಕುಮಾರ್ದು ಸಿದ್ದರಾಮಯ್ಯದು ರಾಜಕೀಯನಲ್ಲಿ ಮುಸಲ್ಮಾನರು ತಂದು ನೋಡಿ, ಸತ್ಯ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ನಿಮ್ ಒಳಗಡೆ ಏನ್ ನಡೀತಾ ಇದೆ ನಾನು ಹೇಳ್ತೀನಿ ನೋಡಿ. ಅಲ್ಪಸಂಖ್ಯಾತರು ಮತ ಹಾಕ್ತಾರೆ ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ, ನೀವು ಸ್ವಲ್ಪ ನಿಮ್ ಒಳಗಡೆ ನಡೀತಾ ಇದೆಯಲ್ಲ ಕಾಂಗ್ರೆಸ್ ನಲ್ಲಿ, ಅದು ಹೇಳ್ತಾ ಇದೀನಿ ಕೇಳಿ, ಸ್ವಲ್ಪ ಕೇಳಿ. ಒಂದ್ ನಿಮಿಷ ಸಾದಿಕ್ ಪಾಷಾ, ನಟರಾಜ್ ಗೌಡ್ರೆ ಇಲ್ಲಿ ಕೇಳಿಸ್ಕೊಳ್ಳಿ. ನಟರಾಜ್ ಗೌಡ್ರೆ, ಅದಕ್ಕಾಗಿ ಹಣವನ್ನು ಬಿಡುಗಡೆ ಮಾಡ್ತಾರೆ. ನಟರಾಜ್ ಗೌಡ್ರೆ, ಸಾದಿಕ್ ಪಾಷಾ ಹೇಳ್ತಾ ಇರೋದು, ನಾವು 10,000 ಕೋಟಿ ಕೇಳಿದ್ವಿ, 10,000 ಕೋಟಿ ಕೇಳಿದ್ವಿ, ಕೊಡ್ತೀನಿ ಅಂತ ಹೇಳಿದ್ರು. ಈಗ ಕೊಟ್ಟಿರೋದು 600 ಕೋಟಿ. ನಮ್ಮ ನಾಯಕರ ವಿರುದ್ಧ ಕ್ರಮ ಕೈಗೊಂಡ್ರು, ನಾವೆಲ್ಲಾ ಕಡೆ ಪ್ರೊಟೆಸ್ಟ್ ಗಳನ್ನ ಮಾಡಿದ್ವಿ. ಮಗು ಅಳ್ತಾ ಇದೆ ಅಂತ ಚಾಕ್ಲೇಟ್ ಕೊಡುವಂತ ತಂತ್ರಗಾರಿಕೆ ಇದು ಅಂತ ಕಾರಣಕ್ಕಾಗಿ ಕ್ರಮ ತಗೊಂಡ್ರು ಅಂತ. ಅದು ಪಕ್ಷ ಶಿಸ್ತು ಅಂತ ಹೇಳ್ತಾರೆ, ಅದು ಕ್ರಮ ತಗೊಂತಾರೆ. ಹಂಗಂತ ಹೇಳಿ 12 ಜನ ಕ್ಯಾಬಿನೆಟ್ ದರ್ಜೆಯ 12 ಜನ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. 9 ಜನ MLAಗಳಿದ್ದಾರೆ, 2 ಮಿನಿಸ್ಟರ್ಗಳಿದ್ದಾರೆ, 4 ಜನ MLC ಇದ್ದಾರೆ. ಡಿಸಿಎಂ ಮಾಡಿದ್ರ ನಿಮ್ ಇದ್ರಲ್ಲಿ ಏನ ಹೋಮ್ ಮಿನಿಸ್ಟರ್ ಮಾಡಿದ್ರ? ಅಲ್ಲ, ಜಾಫರ್ ಶರೀಫ್ ಅವರು ಇದ್ರಲ್ಲ, ಚೀಫ್ ಮಿನಿಸ್ಟರ್ ಸ್ಥಾನ ಅವ್ರದ್ದು, ಚೀಫ್ ಮಿನಿಸ್ಟರ್ ಸ್ಥಾನ. ಚೀಫ್ ಮಿನಿಸ್ಟರ್ ನಟರಾಜ್ ಗೌಡ್ರೆ, ಸಾದಿಕ್ ಪಾಷಾ ಅವರ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್, ನೀವು ಅಳ್ತಾ ಇರುವಂತ ಮಗುವಿಗೆ ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡುವಂತ ನಾಚಿಕೆ ಬರ್ಬೇಕು ಕಾಂಗ್ರೆಸ್ಗೆ. ಅವರನ್ನು ಮೋಸ ಮಾಡಿ ನೀವು ಕೊಟ್ಟ 50 ಪೈಸೆ ಚಾಕ್ಲೇಟ್ಗೆ ನಾವು ಸಮಾಧಾನಗೊಳ್ಳಲ್ಲ. 8 ವರ್ಷಗಳ
8 ವರ್ಷ ಕೂಡ ಹಣ ಬಿಡುಗಡೆ ಮಾಡಿದ್ದಾರೆ. ಯಾವ ಬಾಯಿಂದ ಹೇಳಿದ 10,000 ಕೋಟಿ ಕೊಡ್ತೀವಿ ಮುಸಲ್ಮಾನರಿಗೆ ಅಂತ? ಯಾರೋ ದಂಡ್ರು ಅಷ್ಟೇ, ಯಾರೋ ಮತ್ತೆ ಸಾಮಾನ್ಯ ಜ್ಞಾನ ಇಲ್ಲದವರು, ಮಾಹಿತಿ ಗೊತ್ತಿಲ್ಲದವರು ಮಾತಾಡ್ತಾರೆ ಅಷ್ಟೇನೆ. ನಟರಾಜ್ ಗೌಡ್ರೆ, ಹಾಗೆ ಇರಿ. ನಾನು ಮೋಹನ್ ಗೌಡ, ಹಿಂದೂ ಮುಖಂಡ ಮೋಹನ್ ಗೌಡ ಜಾಯ್ನ್ ಆದ್ರು. ಗೌಡ್ರೆ ನಮಸ್ಕಾರ. ನಮಸ್ತೆ ಸರ್. ಈಗ ಕಾಂಗ್ರೆಸ್ ವಕ್ತಾರರನ್ನ ಕೇಳ್ತಿದ್ದೆ ನಾನು, ಮುಸಲ್ಮಾನ ಕಾಲೋನಿಗಳಿಗೆ 600 ಕೋಟಿ ಕೊಟ್ರೆ ತಪ್ಪೇನು? ನಾವು ಪರಿಶಿಷ್ಟ ಜಾತಿ ಕಾಲೋನಿಗಳಿಗೂ ಕೊಡ್ತೀವಿ, ಪರಿಶಿಷ್ಟ ಪಂಗಡದ ತಪ್ಪೇನು? ಹಿಂದೂ ಮುಸ್ಲಿಂ ಲೆಕ್ಕನ ಇದು? ಮೋಹನ್ ಗೌಡ್ರೆ ನೋಡಿ, ಇದರಲ್ಲಿ ನಮ್ಮ ದೇಶದ ಸಂವಿಧಾನ ಏನ್ ಹೇಳತ್ತ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಇರೋದು ಕೇವಲ ಒಂದು ಮುಸ್ಲಿಮರಿಗೋಸ್ಕರ ಇರೋದಲ್ಲ. ಇದು ದೇಶದ ಸಂವಿಧಾನ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಬಜೆಟ್ ಅಲೋಕೇಶನ್ ಮಾಡಬೇಕು. ಈ ಬಜೆಟಿನ ಹಣವನ್ನ ಈಗ ಏನ್ ಮಾಡ್ತಾ ಇದೆ, ಪ್ರತಿ ಬಜೆಟ್ ನಲ್ಲಿ ಈಗ ಪ್ರಥಮ 3 ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಪ್ರಥಮ ಬಜೆಟ್ ಅಲ್ಲಿ 3,409 ಕೋಟಿ ಕೊಟ್ಟರು. 16ನೇ ಬಜೆಟ್ ಅಲ್ಲಿ 4,535 ಕೋಟಿ ಕೊಟ್ಟರು. ಈಗ 17ನೇ ಬಜೆಟ್ ನಲ್ಲಿ 8,000 ಕೋಟಿ ಕೊಟ್ಟಿದ್ದಾರೆ. ಅಂದ್ರೆ ಕೇವಲ ಇದರಲ್ಲಿ ಒಂದು ಸಮುದಾಯದ ಓಲೈಕೆಗಾಗಿ, ಮತ ಬ್ಯಾಂಕಿಗಾಗಿ ಬಜೆಟ್ ಅನ್ನ ಈ ರೀತಿ ಕೊಡುವಂತದ್ದು ಒಂದು ನಮ್ಮ ದೇಶದ ಸಂವಿಧಾನದ ಸಮಾನತೆ ತತ್ವ ಆರ್ಟಿಕಲ್ 14ಗೆ ವಿರುದ್ಧವಾಗಿದೆ. ಮತ್ತೆ ಇವತ್ತು ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಮಾಮ್ಗಳು 5 ಬಾರಿ ನಮಾಜ್ ಮಾಡುವಂತ ಇಮಾಮ್ಗಳಿಗೆ ಇವರು 6,000 ರೂಪಾಯಿನ ಪ್ರತಿ ತಿಂಗಳ ಕೊಡ್ತಾ ಇದೆ. ಈಗ ಬಜೆಟ್ ಅಲ್ಲಿ ಈಗ ಇನ್ಕ್ರೀಸ್ ಮಾಡಿದ್ದಾರೆ. ಆದ್ರೆ ಧಾರ್ಮಿಕ ಇಲಾಖೆ ಅಡಿಯಲ್ಲಿ ಬರುವಂತಹ ದೇವಸ್ಥಾನಗಳ ಅರ್ಚಕರಿಗೆ ಸರ್ಕಾರದ ಅಡಿಯಲ್ಲಿ ಈಗ 34,000 ದೇವಸ್ಥಾನದ ಸಿ ಗ್ರೇಡ್ ಅರ್ಚಕರಿಗೆ ಇವತ್ತು ಸಂಬಳನೇ ಇಲ್ಲ. ಇವತ್ತು ಹಜ್ ಭವನ ಇವರ ವಕ್ಫ್ ಬೋರ್ಡ್ಗಾಗಿ 250 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಇವತ್ತು ಸರ್ಕಾರಿ ಸಿ ಗ್ರೇಡ್ ದೇವಸ್ಥಾನಗಳು ಜೀರ್ಣೋದ್ಧಾರ ಇಲ್ಲದೆ ಶಿಥಿಲಾವಸ್ಥೆಗೆ ನಾಶ ಆಗ್ತಿದೆ. ಈಗ ಕರ್ನಾಟಕ ಸರ್ಕಾರದ ಬಜೆಟ್ ಹಿಂದಿನ ಸರ್ವೆ ಪ್ರಕಾರ 4,170 ಟೆಂಪಲ್ಗಳು ನಾಶ ಹೋಗಿದೆ. ಇರಿ ಒಂದ್ ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ. 600 ಕೋಟಿ ಮುಸಲ್ಮಾನ ಸಮುದಾಯದ ಕಾಲೋನಿಗಳ ಅಭಿವೃದ್ಧಿಗೆ ಕೊಟ್ಟರು ಅಂತಂದ್ರೆ, ಸರ್ಕಾರ ಮುಸಲ್ಮಾನರ ಹಿತದೃಷ್ಟಿಯ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಲ್ಲ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ SC SP TSP ಅಡಿಯಲ್ಲಿ 40,000 ಕೋಟಿ ಕೊಡ್ತಾರೆ. ಅವರು ಹಿಂದೂಗಳೇ ತಾನೆ, ಪರಿಶಿಷ್ಟ ಜಾತಿ ಪಂಗಡದವರು ಹಿಂದೂಗಳೇ ತಾನೆ. ಹಿಂದೂ ಮುಸ್ಲಿಂ ಅಂತ ಇದರಲ್ಲಿ ಹೇಗೆ ನೋಡೋದಕ್ಕೆ ಸಾಧ್ಯ? ನಾಗರಿಕರು ಅಂತ ನೋಡ್ಬೇಕಲ್ವ, ಪ್ರಜೆಗಳು ಅಂತ ನೋಡ್ಬೇಕಲ್ವ ಸರ್ಕಾರ? ಇದರಲ್ಲಿ ನೋಡಿ ಇದರಲ್ಲಿ ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ, ಈಗ ಬಜೆಟ್ ಅನ್ನು ಅಲೋಕೇಶನ್ ಮಾಡಬೇಕಾದ್ರೆ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಇವತ್ತು ಏನ್ ಸಮಸ್ಯೆ ಇದೆ ಅದ್ರ ಮೇಲೆ ಇದು ಮಾಡ್ಬೇಕಾಗತ್ತೆ. ಇವತ್ತು ಒಂದೇ ಸಮುದಾಯದ ಜನಸಂಖ್ಯೆ ಎಷ್ಟಿದೆ, ಒಂದೇ ಸಮುದಾಯದ ಓಲೈಕಾಗಿ ಸಾವಿರ ಕೋಟಿ ರೂಪಾಯಿಗಳು, ಈಗ ಟೋಟಲ್ ಈಗ 10,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಗಳನ್ನ ಕೊಡುವಂತದ್ದು ಒಂದು ಅಲ್ಪಸಂಖ್ಯಾತರ ಓಲೈಕೆ ಮಾಡಲಿಕ್ಕಾಗಿ, ಮತ ಬ್ಯಾಂಕ್ ಮಾಡ್ಲಿಕ್ಕಾಗಿ, ಅವರ ರಾಜಕಾರಣ ತುಷ್ಟೀಕರಣಕ್ಕಾಗಿ ಮಾಡುವಂತದ್ದು ತಪ್ಪಿದೆ. ಇವತ್ತು ನಾವೇ ನಿಮ್ಗೆ ಹೇಳ್ತೇವೆ, ಬಡ ವಿದ್ಯಾರ್ಥಿಗಳಿಲ್ವಾ, ಇವತ್ತು ಬಡ ಹಿಂದೂ ಕಾಲೋನಿಗಳಿಲ್ವಾ, ಅವ್ರಿಗೆ ಯಾಕಿಲ್ಲ? ಇವತ್ತು ಒಬ್ಬ ನಿರುದ್ಯೋಗಿ ಮುಸಲ್ಮಾನರಿಗೆ 3 ಲಕ್ಷ ರೂಪಾಯಿ ಇವ್ರಿಗೆ ಕೊಡ್ತಾರೆ, 3 ಲಕ್ಷ ರೂಪಾಯಿ ಇವ್ರು ಕೊಡ್ತಾರೆ. ಹಿಂದೂ ನಿರುದ್ಯೋಗಿ, ಬಡ ನಿರುದ್ಯೋಗಿಗಳಿಗೆ ಏನ್ ಕೊಡ್ತಾರೆ? ಇವತ್ತು ಬಡ ಅರ್ಚಕರಿಗೆ ಏನ್ ಕೊಡ್ತಾರೆ? ಇಮಾಮ್ಗಳಿಗೆ ಕೊಡ್ತಾರೆ, ಮುಲ್ಲಾ ಮೌಲಿಗಳಿಗೆ ಕೊಡ್ತಾರೆ. ಬಡ ಅರ್ಚಕರಿಗೆ ಏನ್ ತಪ್ಪಾಡಿದ್ದಾರೆ? ನಾನು ಕೇಳ್ತಾ ಇರೋದೇನಂತ ಹೇಳಿದ್ರೆ, ಇವತ್ತು ಸರ್ಕಾರದ ಅಡಿಯಲ್ಲಿ ಇವತ್ತು ಈ ಹಣವನ್ನ ಇವತ್ತು ಮೂಲನ ಉರ್ದು ಶಾಲೆಗಾಗಿ ಇವತ್ತು 1,500 ಕೋಟಿ ಕೊಟ್ಟಿದ್ದಾರೆ. ಇವತ್ತು ಕನ್ನಡ ಶಾಲೆಗಳಿರ್ಬೋದು, ಹಿಂದೂ ಈ ಶಾಲೆಗಳಿರ್ಬೋದು, ಇವತ್ತು ಶಿಥಿಲಾವಸ್ಥೆಗೆ ಹೋಗ್ತಾ ಇದೆ. ಕೇವಲ ಬಜೆಟಿನ ಬಹುತಾಂಶ ಹಣವನ್ನ ಕೇವಲ ಒಂದೇ ಸಮುದಾಯಕ್ಕೆ ಕೊಡ್ತಾ ಇರುವಂತದ್ದು. ಇವತ್ತು ಸಂವಿಧಾನ ಏನ್ ಹೇಳುತ್ತೆ? ಆರ್ಟಿಕಲ್ ಸಂವಿಧಾನ 14 ಪ್ರಕಾರ ಎಲ್ಲರಿಗೂ ಸಮಾನ ಹಕ್ಕಿದೆ, ಪ್ರತಿಯೊಬ್ಬರಿಗೂ ಇದರಲ್ಲಿ ನ್ಯಾಯ ಸಿಗಬೇಕಾಗಿದೆ. ಈಗ ರಾಜಕಾರಣ ಸಮಯ. ಮೋಹನ್ ಗೌಡ್ರೆ ವಾಪಸ್ ಬರ್ತೀನಿ. ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.